ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಗದಗ ಮತಕ್ಷೇತ್ರದ ಶಾಸಕರಾದ ಎಚ್.ಕೆ. ಪಾಟೀಲ್ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಗದಗ ನಗರದಲ್ಲಿ ಎಚ್.ಕೆ. ಪಾಟೀಲ್ ಇವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಎಂದು ಅಭಿಮಾನಿಗಳು ಕಾರ್ಯಕರ್ತರು 101 ಈಡುಗಾಯಿ ಹೊಡೆದು ಹರಕೆ ಹೊತ್ತು ವಿಶೇಷ ಪೂಜೆ ಸಲ್ಲಿಸಿದರು. ಗದಗ ನಗರದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿ ಗಳ ಗದ್ದುಗೆಗೆ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಈಡುಗಾಯಿ ಹೊಡೆದರು. ಮೊದಲ ಪಟ್ಟಿಯಲ್ಲೇ ಶಾಸಕ ಎಚ್.ಕೆ. ಪಾಟೀಲ್ ಇವರಿಗೆ ಹೆಸರು ಇರಬೇಕಿತ್ತು. ಆದರೆ ಎರಡನೇ ಪಟ್ಟಿಯಲ್ಲಾದರೂ ಸಹ ಹೆಸರು ಸೇರಿಸಲೇಬೇಕು ಎಂದು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಒತ್ತಾಯಿಸಿದರು. ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಹೈಕಮಾಂಡ್ ಶಾಸಕ ಎಚ್.ಕೆ. ಪಾಟೀಲ್ ಇವರ ಹೆಸರನ್ನು ಪರಿಗಣಿಸಬೇಕು ಎಂದು ಕಾರ್ಯಕರ್ತರು ಆಗ್ರಹಿಸಿದರು. ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರ್. ಇವತ್ತು ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ರನ್ನು ಎರಡನೇ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಎಂದು ನಾವೆಲ್ಲ ಅಭಿಮಾನಿಗಳು ಇವತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಅಭಿಷೇಕವನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ 101 ತೆಂಗಿನಕಾಯಿ ಒಡೆಯುವುದರ ಮುಖಾಂತರ ನಮ್ಮ ಪ್ರಾರ್ಥನೆಯನ್ನು ಇವತ್ತು ಸಲ್ಲಿಸಿದ್ದೀವಿ. ಏನು ಒಂದನೇ ಸಂಪುಟದಲ್ಲಿ ನಮ್ಮ ನಾಯಕರಾದ ಶ್ರೀ ಎಚ್.ಕೆ. ಪಾಟೀಲ್ರನ್ನು ಕ್ಯಾಬಿನೆಟ್ ದರ್ಜೆಯಲ್ಲಿ ಸ್ಥಾನ ಸಿಗಲದಕ್ಕೆ ಭಾಳ ಬೇಸರವಾಗಿದೆ. ಅದೇ ಕಾರಣದಿಂದ ಇವತ್ತು ನಾವು ಎರಡನೇ ಸಂಪುಟದಲ್ಲಿ ಅವ್ರಿಗೆ ಸ್ಥಾನ ಸಿಗಲಿ ಎಂದು ಭಾವಿಸಿ ಎಲ್ಲ ಇವತ್ತು ಅಭಿಮಾನಿ ಬಳಗದವರು ಇವತ್ತು ಅವ್ರ ಸಲುವಾಗಿ ಪ್ರಾರ್ಥನೆಯನ್ನು ಪಂಡಿತ್ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಆಯೋಜನೆ ಮಾಡಿದ್ದೀವಿ. ಮತ್ತು 101 ತೆಂಗಿನಕಾಯಿ ಒಡೆಯುವುದರ ಮುಖಾಂತರ ಇವತ್ತು ವಿಶೇಷವಾದ ಒಂದು ಪ್ರಾರ್ಥನೆಯನ್ನು ನಾವು ಎಲ್ಲ ಅಭಿಮಾನಿಗಳು ಇವತ್ತು ನೀಡಿದ್ದೇವೆ. ನನ್ನ ಹೆಸರು ಸೈಯದ್ ಖಾಲಿದ್ ಕೊಪ್ಪಳ, ಎಚ್.ಕೆ. ಪಾಟೀಲ್ರ ಅಭಿಮಾನಿ ಬಳಗ.